ಈ ಮಧ್ಯೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಂಗಳೂರು ಬ್ಯಾಂಕ್ ದರೋಡೆಕೋರರು ಅರೆಸ್ಟ್ ಆಗಿದ್ದಾರೆ ಎನ್ನುವಂತ ಡೀಟೇಲ್ ಈಗ ಸಿಗ್ತಾ ಇದೆ. ಮಂಗಳೂರು ಪೊಲೀಸರು ಮಹತ್ವದ ಕಾರ್ಯಾಚರಣೆ ಮಾಡಿದ್ದಾರೆ. 3 ದರೋಡೆಕೋರರನ್ನು ಬಂಧಿಸಿದ್ದಾರೆ. ತಮಿಳುನಾಡಿನ ಮದುರೈ ಸಮೀಪ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ದರೋಡೆ ಮಾಡಿದ ನಂತರ ತಲಪಾಡಿ ಟೋಲ್ ಮುಖಾಂತರ ಕೇರಳಕ್ಕೆ ಪರಾರಿಯಾಗಿದ್ರು. ಅವರನ್ನೀಗ ಟ್ರೇಸ್ ಮಾಡಲಾಗಿದೆ. ಮುರುಗನ್ ಮಣಿವಣ್ಣನ್ ಆರೋಪಿಗಳು ಅನ್ನುವಂಥ ಮಾಹಿತಿ. ಮುಂಬೈಯ ಧಾರಾವಿಯ ಡೆಡ್ಲಿ ಗ್ಯಾಂಗ್ನಿಂದ ಈ ದರೋಡೆ ನಡೆದಿದೆ ಎನ್ನುವುದು ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿದೆ. ಒಟ್ಟು 3 ದರೋಡೆಕೋರರನ್ನು ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡಿನವರು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಮುರುಗನ್ ಮತ್ತು ಮಣಿವಣ್ಣನ್ ಅನ್ನೋ ಇಬ್ಬರ ಹೆಸರು ಈಗ ಗೊತ್ತಾಗಿದೆ. ಒಟ್ಟು 3ರನ್ನು ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡಿನ ಮದುರೈ ಸಮೀಪ ಅರೆಸ್ಟ್ ಮಾಡಲಾಗಿದೆ. ಇನ್ನು ಆರೋಪಿಗಳು ಮುಂಬೈನ ಸ್ಲಮ್ಮು ಧಾರಾವಿಯ ಡೆಡ್ಲಿ ಗ್ಯಾಂಗ್ ಒಂದಕ್ಕೆ ಸೇರಿದವರು ಅನ್ನೋ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ? ರಕ್ಷತ್, ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ದರೋಡೆ ಪ್ರಕರಣ ನಡೆದಿತ್ತು ಮಂಗಳೂರಿನಲ್ಲಿ. ಆ ದರೋಡೆ ಪ್ರಕರಣವನ್ನ ಮಂಗಳೂರು ಪೊಲೀಸರು ಈಗ ಭೇದಿಸಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಲಾಗಿರುವಂತದ್ದು. ದರೋಡೆ ನಂತರ ಕೇರಳದ ಕಡೆಗೆ ಹೋಗ್ಕೊಂಡು ಅಲ್ಲಿಂದ ತಮಿಳುನಾಡು ಕಡೆಗೆ ಹೋಗಿದ್ದ ದರೋಡೆಕೋರರನ್ನ ಪೊಲೀಸರು ಈಗ ಬಂಧಿಸಿರುವಂತದ್ದು. 8 ಟೀಮ್ಗಳನ್ನ ಮಾಡಲಾಗಿತ್ತು. 8 ಟೀಮ್ಗಳು ಬೇರೆ ಬೇರೆ ಅಷ್ಟು ದಿಕ್ಕುಗಳಲ್ಲಿ ಹೋಗ್ಕೊಂಡು ಈ ಒಂದು ಪ್ರಕರಣವನ್ನ ಭೇದಿಸಿದ್ದಾರೆ. ಹಾಗೆಯೇ 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. A1, A2, A3 ಅಂತ ಈ 3ರನ್ನ ಬಂಧಿಸಿರುವಂತದ್ದು. ಈಗ ಈ 3ರನ್ನ ಅಲ್ಲಿ ಇಂಟ್ರೋಗೇಷನ್ ಮಾಡಲಾಗ್ತಿದೆ. ಅವರೊಟ್ಟಿಗೆ ಅವರು ಬಳಸಿದಂತಹ ಕಾರನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಹಾಗೇನೆ ಅವರು ಏನು ಲೂಟ್ ಮಾಡಿದ್ರು ಚಿನ್ನಾಭರಣವನ್ನು, ಅದು ಕೂಡ ಈಗ ದೊರೆತಿದೆ ಅನ್ನೋ ಒಂದು ಮಾಹಿತಿಯನ್ನ ಮಂಗಳೂರು ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಇನ್ನಷ್ಟು ಬಂಧನಗಳು ಆಗಬೇಕಾಗಿದೆ. ಈಗಷ್ಟೇ ಕಮಿಷನರ್ ಅವರು, ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರು ಅದರ ಬಗ್ಗೆ ಮಾಹಿತಿ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕರಣ ಭೇದಿಸಿದಂತಾಗಿರುವಂತದ್ದು. ಇನ್ನಷ್ಟು ಬಂಧನಗಳು ಆಗಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.